ಅವನಿಗೆ ಪಾಪ ತಲೆ ಸರಿ ಇಲ್ಲ. ಫಸ್ಟ್ ಒಂದು ಏನಾಗಿದೆ, ಮನೆಯಲ್ಲಿನೂ ಮರ್ಯಾದೆ ಇಲ್ಲ. ಮನೆಯಲ್ಲಿ ಅವನು ಹೆತ್ತಿರ್ತಕ್ಕಂಥ ಮಕ್ಕಳೇ ಅವನಿಗೆ ಬುದ್ಧಿ ಹೇಳ್ತಕ್ಕಂಥ ಪರಿಸ್ಥಿತಿಗೆ ಅವನು ಬಂದಿದ್ದಾನೆ. ಸೊ ಹಿಂಗಾಗಿ ಫ್ರಸ್ಟ್ರೇಷನ್ ಆದಂಥ ಸಂದರ್ಭದಲ್ಲಿ ಮನೆಯಲ್ಲಿ ಮರ್ಯಾದೆ ಇಲ್ಲ. ಮೊನ್ನೆ DCC ಬ್ಯಾಂಕ್ ಎಲೆಕ್ಷನ್ ಕೂಡ ಇವನಿಗೆ ಎಲ್ಲಿಗೂ ಕೂಡ ಇನ್ವಾಲ್ವ್ಮೆಂಟ್ ಆಗೋಕ್ಕೆ ಬಿಡಲಿಲ್ಲ, ಮನೆಯಲ್ಲಿ ಕೂಡಿಸಿದ್ರು. ಅದೆಲ್ಲ ಫ್ರಸ್ಟ್ರೇಷನ್ ತಂದು ಇಲ್ಲಿ ಹಾಕಿ, ಯಾಕಂತಂದರೆ ಲಕ್ಷ್ಮಣ ಸವದಿಯವರು ಅಂಥ ಕೆಟ್ಟ ಪದ ಬಳಕೆ ಮಾಡಿ ಅವತ್ತು ಯಾರನ್ನೂ ಕೂಡ ಟೀಕೆ ಮಾಡಲ್ಲ. ವಿರೋಧ ಪಕ್ಷದ ಸ್ನೇಹಿತರಂತಲೇ ಮಾತಾಡ್ತಾರೆ. ಸೊ ಅದನ್ನು ಅವನು ಏನು ತಿಳ್ಕೊಂಡಿದ್ದಾನೆ, ನಾವು ಏನು ಮಾತಾಡಿದ್ರು ಕೂಡ ನಡೆಯುತ್ತೆ, ನಾನು ಏನು ಮಾಡಿದ್ರು ಕೂಡ ನಡೆಯುತ್ತೆ, ಇನ್ನು ಮುಂದೆ ಅದು ನಡೆಯಲ್ಲ. ಇವತ್ತು ಹೇಳ್ತೀನಿ, ಇನ್ನು ಮುಂದೆ ಅದು ನಡೆಯಲ್ಲ. ಇಲ್ಲಿ ಯಾರೂ ಕೂಡ ಕೈಯಲ್ಲಿ ಬಳೆ ಹಾಕ್ಕೊಂಡಿಲ್ಲ. ಇನ್ನು ಏನಾದರೂ ಅವನು ಇದೇ ಥರ ಮುಂದುವರಿಸಿದರೆ ಅವನಿಗೆ ತಕ್ಕ ಉತ್ತರ ನನ್ನ ಭಾಷೆಯಲ್ಲಿ ಗೋಕಾಕಕ್ಕೆ ಹೋಗಿ ಕೊಡ್ತಕ್ಕಂಥ ಕೆಲಸ ನಾನು ಮಾಡ್ತೇನೆ. ಪ್ರಾರಂಭದಲ್ಲಿ ಅದನ್ನು ಹೇಳಿದೆ, ಎಜುಕೇಷನ್ ಮೇನ್ ಇಂಪಾರ್ಟೆಂಟ್. ಎಜುಕೇಷನ್ ಬೇಕು ಮನುಷ್ಯನಿಗೆ. ಮನೆಯಲ್ಲಿ ಕಲಿಸಿರ್ತಕ್ಕಂಥ ಸಂಸ್ಕಾರ ಇರಬೇಕು ಒಂದು. ಎರಡನೇದು ಎಜುಕೇಷನ್ ಇರಬೇಕು, ಶಿಕ್ಷಣ ಇರಬೇಕು. ಕನಿಷ್ಠ ಪಕ್ಷ ಎರಡೂ ಇಲ್ಲ ಅಂದರೆ ಮಾನ ಮರ್ಯಾದೆ ಆದರೆ ಒಂದು ಚೂರಾದರೂ ಇರಬೇಕು. ಮಾನ ಮರ್ಯಾದೆ ಈ ಪುಣ್ಯಾತ್ಮನ ಎಲ್ಲಿ ಭೇಟಿ ಕೂಡ ಆಗಿಲ್ಲ. ಯಾಕಂದರೆ ಇವನು ಮರ್ಯಾದೆ ಏನು ಅಂತ 2 ವರ್ಷ 3 ವರ್ಷ ಹಿಂದೆ ದೇಶದ ಜನ ನೋಡಿರ್ತಕ್ಕಂಥದ್ದು. ಬಹುಶಃ ಅಂಥ ಬಾಯಿಯಿಂದ ಅದೇನೋ ಹೇಳ್ತಾರೆ, ಎಲುಬಿಲ್ಲದ ನಾಲಿಗೆ, ಆಚಾರವಿಲ್ಲದ ನಾಲಿಗೆ, ಸಂಸ್ಕಾರ ಇಲ್ಲದ ಶರೀರ, ಮರ್ಯಾದೆ ಇಲ್ಲದ ಜೀವನ. ಅದು ಬಹುಶಃ ಅವನಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. ಬಹುಶಃ ಅವರು ಸಹೋದರರು ಇವತ್ತು ಸತೀಶ್ ಜಾರಕಿಹೊಳಿ ಅವರು, ಬಾಲಚಂದ್ರ ಜಾರಕಿಹೊಳಿ ಭಾಳ ಪ್ರೀತಿಯಿಂದ ನಾವು ಎಲ್ಲೇ ಭೇಟಿಯಾದರೂ ಕೂಡ ಭಾಳ ಪ್ರೀತಿಯಿಂದ, ವಿಶ್ವಾಸದಿಂದ ಮತ್ತು ಈ ಥರ ಪತ್ರಿಕಾಗೋಷ್ಠಿ ಮಾಡುವ ಕೂಡ ಎಲ್ಲರ ಬಗ್ಗೆ ರೆಸ್ಪೆಕ್ಟ್, ಮರ್ಯಾದೆಯಿಂದ ಮಾತಾಡ್ತಾರೆ. ಬಟ್ ಇವನು ಪುಣ್ಯಾತ್ಮ ಅವ್ರ ಮನೆತನದ ಮರ್ಯಾದೆ ಕಳಿಯೋಕ್ಕಂತ ಹುಟ್ಟಿರ್ತಕ್ಕಂಥದ್ದು ಏನೋ ನನಗೆ ಸಂಶಯ ಆಗ್ತಾಯಿದೆ. ಅದಕ್ಕೆ ದಯವಿಟ್ಟು